ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಂತೂ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಬಾರು ಉಪ್ಸಾರು ಮಾಡ್ತಿದ್ದೀನಿ. ಇದಂತೂ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಅಷ್ಟು ಖಾರವಾಗಿ ಅಷ್ಟು ಘಮ ಬರ್ತಿರುತ್ತೆ. ನನಗೆ ಕುದಿಬೇಕಾರಂತ ಎಷ್ಟು ಘಮ ಬರ್ತಿತ್ತು ಅಂತ ಹೇಳೋಕ್ಕೆ ಆಗಲ್ಲ. ಸೊ ಈ ವಿಡಿಯೋದಕ್ಕಿಂತ ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಸೊ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೊ ಹೇಗೆ ಮಾಡೋದು ನೋಡೋಣ. ಐ ಆಮ್ ಸೋ ಸಾರಿ ಫಾರ್ ದಿಸ್. ನಾನು ವಿಡಿಯೋ ಆನ್ ಮಾಡ್ದೇನೆ ಆ ಸುಂಡೆ ಕಾಳನ್ನ ಕುಕ್ಕರ್ಗೆ ಹಾಕಿ ನೀರು ಹಾಕಿದ್ದು ಕ್ಯಾಪ್ಚರ್ ಆಗಿಬಿಟ್ಟಿದೆ. ನಾನು ಆಮೇಲೆ ನೋಡಿದೆ. ಐ ಆಮ್ ಸೋ ಸಾರಿ ಫಾರ್ ದಿಸ್. ಸೊ ಏನೂ ಮಾಡಿಲ್ಲ, ಜಸ್ಟ್ ಹಸುಂಡೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ನೀವು ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ ವಿಷಿಲ್ ಮುಚ್ಚಿ 2 ವಿಷಿಲ್ ಕೂಗಿಸ್ಕೊಳ್ಳಿ, ಅಷ್ಟೇ ಸಾಕು. ಸೊ ಈಗ ಮಸಾಲೆ ಹೇಗೆ ರುಬ್ಬೋದು ನೋಡೋಣ. ಸೊ ಈಗ ಮಸಾಲೆ ರುಬ್ಬೋದಕ್ಕೆ ಇಲ್ಲೊಂದು ಜಾರ್ ಇಟ್ಕೊಂಡಿದ್ದೀನಿ. ಇಲ್ಲಿ 6-7 ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವೇನಾದ್ರು ಹುಳಿ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಬೋದು. ನಂತರ 4-5 ಎಸಳು ಬೆಳ್ಳುಳ್ಳಿ ಅಂತೂ ಉಪ್ಸಾರು ಮಾಡ್ತಿದ್ದೀರಾ ಅಂದರೆ ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ ತುಂಬಾ ಇಂಪಾರ್ಟೆಂಟ್. ಅದ್ರ ಫ್ಲೇವರ್ ಅಂತೂ ಉಪ್ಸಾರಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಂಡು 4-5 ಕಡ್ಡಿ 4-5 ಕಡ್ಡಿ ನಾನು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಇನ್ನು ಬೇಕಂದರೆ ಜಾಸ್ತಿನೂ ಹಾಕ್ಕೊಬೋದು, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ಸೊ ಈಗ ನಾವು ಈ ಕಡೆ ಕಾಳನ್ನ ಬೇಯಿಸಿ ಹಾಕಿಟ್ಟಿದ್ವಿ ಅಲ್ವಾ. ಸೊ ಕಾಳು ಕೂಡ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ಸೊ 2 ವಿಷಿಲ್ ಕುಗ್ಸಿದ್ರೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಸೊ ಜಾಸ್ತಿ ಎಲ್ಲ ಏನು ಕುಗ್ಸೋಕೆ ಹೋಗ್ಬೇಡಿ. 1 ವಿಷಲಲ್ಲೂ ಬೇಯುತ್ತೆ, ಬಟ್ ಸ್ವಲ್ಪ ಗಟ್ಟಿ ಅನಿಸ್ತಿರುತ್ತೆ. ಸೊ 2 ವಿಷಿಲ್ ಕುಗ್ಸಿದ್ರೆ ಪರ್ಫೆಕ್ಟಾಗಿ ಬೇಯುತ್ತೆ. ಅದರಲ್ಲಿ ಕಾಳಲ್ಲಿ ಒಂದು ಸೌಟ್ ತೊಗೊಂಡು ನೀವು ರುಬ್ತಿದ್ದೀರಲ್ಲ ಮಸಾಲೆಗೆ ಹಾಕ್ಕೊಳ್ಳಿ. ಮಸಾಲೆಗೆ ಎಂತಕ್ಕಂದರೆ ಒಂದು ತಿಕ್ ಪೇಸ್ಟ್ ಥರ ಬರುತ್ತೆ ಆ್ಯಂಡ್ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಈಗ ಅದನ್ನು ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾನು ಕಾಳನ್ನ ಮತ್ತು ಕಾಳಿನ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನು ಈಗ ರುಬ್ಬಿರೋದು ಹೇಗೆ ರುಬ್ಬಿದ್ದೀನಿ, ತರ್ತರಿಯಾಗಿ ರುಬ್ಬಿದ್ದೀನಿ. ಸೊ ಅದೆಲ್ಲ ಕಾಳು ಮೆಣಸು ಜೀರಿಗೆ ಫ್ಲೇವರ್ ಹಂಗೆ ಬಾಯಿಗೆ ಸಿಗ್ತಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಈಗ ಕಾಳು ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿದ್ದೀವಿ ಅಲ್ವಾ. ಈಗ ಮಸಾಲೆನ ತೆಗೆದು ಕಾಳು ನೀರಿಗೆ ಹಾಕಿ ಫಸ್ಟ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಳು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಉಪ್ಸಾರು ಸ್ವಲ್ಪ ಏನಿಲ್ಲಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಗಟ್ಟಿಗಿಂತ. ಸೊ ನಾನೀಗ ಇಷ್ಟು ಕ್ವಾಂಟಿಟಿಲಿದ್ರೆ ಸಾಕು, ಅಷ್ಟು ಗಟ್ಟಿಗೂ ಇಲ್ಲ ಅಷ್ಟೊಂದು ತೆಳ್ಳಗೂ ಇಲ್ಲ. ಸೊ ನನಗೆ ಈ ಥರ ಇದ್ದರೆ ಸಾಕು. ನಿಮ್ಗೆ ಏನಾದರೂ ಇನ್ನೂ ಗಟ್ಟಿ ಬೇಕು ಅಂತಂದರೆ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಸೊ ಈಗ ಇದನ್ನು ಏನಿಲ್ಲಾಂದ್ರೂ 5 to 6 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಬಿಕಾಸ್ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಕುದೀತಿರ್ಬೇಕಾದ್ರೆ ಘಮ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನಂತೂ ನಾನು ಟ್ರೈ ಮಸ್ಟ್ ಅಂತ ಹೇಳ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಇದು. ನನಗಂತೂ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಬಾರು. ಸೊ ನೋಡಿ ಎಷ್ಟು ನನಗಂತೂ ಅದು ಕುದೀತಿರ್ಬೇಕಾದ್ರೆ ಯಾವಾಗ ತಿಂತೀನೋ ಅಂತೆಲ್ಲ ಅನ್ನಿಸ್ತಿತ್ತು. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡೋದು ಮರಿಲೇಬೇಡಿ. ಸೊ ಈಗ ಒಗ್ಗರಣೆ ಹಾಕ್ಕೊಬೇಕು. ಸೊ ಈಗ ಕಾಳು ಒಗ್ಗರಣೆಗೆ ಏನಿಲ್ಲಾಂದ್ರೂ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸಾಸಿವೆ ಆ್ಯಂಡ್ ಮತ್ತು 1 ಕಡ್ಡಿಯಷ್ಟು ಕರಿಬೇವು. ನೀವು ಕರಿಬೇವನ್ನ ತಿಂತೀರಾ ಅಂತಲೇ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು. ಆ್ಯಂಡ್ ನಾನು ಒಣಗಿರೋ ಮೆಣಸಿನ್ಕಾಯಿನ 2-3 ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕಾಗುತ್ತೆ ನೀವು. ಸೊ ನೋಡಿ ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಾಂಬಾರನ್ನ ನೀವು ಏನಾದರೂ ಟ್ರೈ ಮಾಡಿದ್ರೆ ನಂಗೆ ತಿಳಿಸೋದು ಮರಿಬೇಡಿ. ಸೊ ಈಗ ಕ್ಲೀನಾಗಿ ಫ್ರೈ ಆದಮೇಲೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಈಗ ಫ್ರೈ ಆದಮೇಲೆ ನೀವು ಕಾಳನ್ನ ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀರ ಅಲ್ವಾ, ಆ ಕಾಳನ್ನ ಕೂಡ ಹಾಕ್ಕೊಬೋದು. ಇಲ್ಲಿ ಹಾಕ್ಕೊಳ್ಳಿ. ಸೊ ಈಗ ಕಾಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಕಾಳನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಅದು ಸ್ವಲ್ಪ ಈರುಳ್ಳಿ ಅದ್ರ ಜೊತೆ ಎಲ್ಲ ಎಣ್ಣೆಗೆಲ್ಲ ಅದು ಫುಲ್ ಕ್ಲೀನಾಗಿ ಬೆರಿಬೇಕಾಗುತ್ತೆ ಅಲ್ವಾ. ಸೊ ಅದನ್ನ ಹಾಕ್ಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕಾಗುತ್ತೆ, ಬಿಕಾಸ್ ನಾವು ಕಾಳು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ. ಬಟ್ ಆದರೂ ನಾನು ತಿಂದಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಸೊ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ಅಷ್ಟೇ. ಸೊ ಸಾಂಬಾರಿಗೂ ಕೂಡ ಉಪ್ಪು ಹಾಕಿದ್ದೀನಿ, ಬಟ್ ಐ ಥಿಂಕ್ ಕ್ಲಿಪ್ಪಿಂಗ್ ಮಿಸ್ ಆಗಿರ್ಬೋದು. ಸೊ ಸಾರಿ ಫಾರ್ ದ್ಯಾಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದರಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ನಂಗೆ ತಿಳಿಸಿ. ನಾನು ನೆಕ್ಸ್ಟ್ ಟೈಮಿಂದ ವೀಡಿಯೋದಲ್ಲಿ ತಪ್ಪು ಮಾಡೋದನ್ನು ಕರೆಕ್ಟ್ ಮಾಡ್ಕೊತೀನಿ. ಈಗ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 1 ಲೈಕ್ ಮಾಡಿ. ನಿಮ್ಮ 1 ಲೈಕ್ 1 ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಐ ಹೋಪ್ ನೀವು ಲೈಕ್ ಮಾಡ್ತೀರಾ ಅಂತ.
ಆ್ಯಂಡ್ ಯಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೊನೆವರೆಗೂ ನೋಡಿದ್ರೆ ತುಂಬ 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 ಥ್ಯಾಂಕ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಕಾಯ್ತಾ ಇರಿ.